ಬಾಗಲಕೋಟೆಯಲ್ಲಿ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕಡೆ ಪ್ರಚಾರ ಮಾಡ್ತಿದ್ದಾರೆ, ಅವರ ಪುತ್ರ ಯತೇಂದ್ರ ಅವರು ಇನ್ನೊಂದು ಕಡೆ ಪ್ರಚಾರ ಮಾಡ್ತಿದ್ದಾರೆ. ಬನ್ನಿ ಈಗ ಅವರು ನಮ್ಮೊಂದಿಗಿದ್ದಾರೆ. ಯಾವ ತರ ಪ್ರಚಾರ ಮಾಡ್ತಿದ್ದಾರೆ, ಯಾವ ತರ ಒಂದು ಕಾಂಗ್ರೆಸ್ ಪಕ್ಷ ಗೆಲುವಿನ ವಿಶ್ವಾಸ ಹೊಂದಿದ್ದಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್, ಈಗ ನೀವು 2 ದಿನದಿಂದ ಪ್ರಚಾರ ಮಾಡ್ತಾ ಇದ್ದೀರಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ. ಯಾವ ತರ ನೀವು ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದೀರಿ? ನಾನು ನಿನ್ನೆಯಿಂದ ಕೂಡ ಪ್ರಚಾರ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಗ್ರಾಮೀಣ ಭಾಗಗಳಲ್ಲಿ ನಾನು ಪ್ರಚಾರ ಮಾಡ್ತಿದ್ದೀನಿ. ಹೋದ ಕಡೆ ಎಲ್ಲ ಜನ ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಎಲ್ಲರೂ ಕೂಡ ಮೇಟಿ ಅವರು ಬಗ್ಗೆ ಅಭಿಮಾನ ಇದೆ, ಅವ್ರು ಮಾಡಿರೋ ಕೆಲಸ ಬಗ್ಗೆ ಅಭಿಮಾನ ಇದೆ. ಹಾಗಾಗಿ ಅವ್ರ ಬಗ್ಗೆ ಒಂದು ಸಹಾನುಭೂತಿ ಇದೆ ಕೂಡ ಇದೆ. ಹಾಗಾಗಿ ಅವ್ರು ತೀರ್ಕೊಂಡಿದ್ರೆ ಅವ್ರ ಕುಟುಂಬದವ್ರಿಗೆ ಮತ ಹಾಕೋದ್ರ ಮೂಲಕ ಮೇಟಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಒಂದು ಭಾವನೆ ಕೂಡ ಇದೆ. ಜೊತೆಗೆ ನಮ್ಮ ಸರ್ಕಾರ ಮಾಡಿರುವಂತಹ ಕೆಲಸಗಳು ಮತ್ತೆ ನಾವು ಕೊಟ್ಟಂತ ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆನೂ ಜನಕ್ಕೆ ಬಹಳಷ್ಟು ತೃಪ್ತಿ ಇದೆ. ಸೊ ಎಲ್ಲ ಕಾರಣಗಳಿಂದ ಅವ್ರು ನಮ್ಗೆ ವೋಟ್ ಹಾಕ್ತಾರೆ, ನಮ್ಮನ್ನ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಇದೆ. ಸರ್, ಈ ಕಳೆದ 2 ದಿನದಿಂದ ಒಂದು ಕಡೆ ತಂದೆಯವರು ಪ್ರಚಾರ ಮಾಡ್ತಾರೆ, ಇನ್ನೊಂದು ಕಡೆ ನೀವು ಮಾಡ್ತಾ ಇದ್ದೀರಿ. ಅಂದ್ರೆ ಅಷ್ಟೊಂದು ಇದು ನಿಮಗ ಏನು ವಿಶ್ವಾಸ ಇದೆಯೋ ಅಥವಾ ಇಲ್ಲೇನೋ ಸೋಲಿನ ಕೆಲವೊಂದು ಹಿನ್ನೆ ಇರ್ಬೋದು ಅಂತ? ಪ್ರತಿ ಚುನಾವಣೆನೂ ಕೂಡ ನಾವು ಗಂಭೀರವಾಗೇ ತಗೊಳ್ತೀವಿ. ಈ ಚುನಾವಣೆ ಎಲ್ಲ, ಯಾವಾಗ ಉಪಚುನಾವಣೆ ಬಂದಾಗ್ಲೂ ಕೂಡ ನಮ್ಮ ಪಕ್ಷದ ಎಲ್ಲಾ MLA-MLCಗಳನ್ನು ಕೂಡ ಉಪಚುನಾವಣೆಗೆ ಪ್ರಚಾರಕ್ಕೆ ಹೋಗ್ಬೇಕು ಅಂತ ಹೇಳಿ ಸೂಚನೆ ಕೊಡ್ತಾರೆ. ಈ ಬಾರಿನೂ ಕೂಡ ನಮಗೆ ಎಲ್ಲಾ MLA-MLCಗಳು CLP ಮೀಟಿಂಗ್ ಅಲ್ಲಿ ಕರೆದು ಸುರ್ಜೇವಾಲಾ ಅವರು, ನಮ್ಮ ACC ಜನರಲ್ ಸೆಕ್ರೆಟರಿ ಅವರು ಹೇಳಿದ್ರು, ಪ್ರತಿಯೊಬ್ಬರು MLA-MLCಗಳು ಕೂಡ ಯಾರು ಒಂದು ಕ್ಷೇತ್ರದಲ್ಲಿ 10 ದಿವಸಗಳು ಪ್ರಚಾರ ಮಾಡಲೇಬೇಕು ಅಂತ ಹೇಳಿ. ಸೊ ಹಾಗಾಗಿ ಅವರ ಸೂಚನೆ ಮೇರೆಗೆ, ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ, ಅಧ್ಯಕ್ಷರ ಸೂಚನೆ ಮೇರೆಗೆ ನಾವು ಬಂದಿದ್ದೀವಿ ಇಲ್ಲಿಗೆ. ಸೊ ನಾವೆಲ್ಲ MLA-MLCಗಳು ಕೂಡ ಯಾರ್ಯಾರು ಇಲ್ಲಿ ಬಂದಿದ್ದೀವಿ, ನಾವು ನಮ್ಮ ಒಂದು ಪಂಚಾಯತಿ ಜವಾಬ್ದಾರಿ ಕೊಟ್ಟಿರ್ತಾವೆ, ಒಂದು ಜಿಲ್ಲಾ ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿಗಳು. ಸೊ ನಮ್ಗೆ ಕೊಟ್ಟಿರುವಂತಹ ಜವಾಬ್ದಾರಿ ಕೊಟ್ಟಿರುವಂತಹ ಪಂಚಾಯತಿಗಳು ನಾವು ಪ್ರಚಾರ ಮಾಡ್ತಾನೆ ಇರ್ತೀವಿ. ಸರ್, ಈ ಸಲ ಅಭಿವೃದ್ಧಿ ಮುಖ್ಯ ಆಗುತ್ತೋ ಅಥವಾ ಅನುಕಂಪ ಮುಖ್ಯ ಆಗುತ್ತೆ ಸರ್? ಎರಡೂ ಕೂಡ ಮುಖ್ಯ ಆಗುತ್ತೆ. ಇವಾಗ ಅಭಿವೃದ್ಧಿ ಮಾಡದೆ ಹೋದ್ರೆ ಜನ ಕೋಪ ಮಾಡ್ಕೊಂಡಿರ್ತಾರೆ. ಮತ್ತೆ ಯಾರು ಶಾಸಕರು ತೀರ್ಕೊಂಡಿರ್ತಾರೆ, ಅವ್ರು ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ಅವ್ರ ಬಗ್ಗೆ ಅನುಕಂಪ ಇರಲ್ಲ. ಆದ್ರೆ ಮೀಟರ್ ಒಳ್ಳೆ ಕೆಲಸ ಮಾಡಿದರೆ ನಾವು ಸರ್ಕಾರ ಮಾಡೋ ಕೆಲಸದ ಬಗ್ಗೆನೂ ಜನಕ್ಕೆ ಒಳ್ಳೆ ಅಭಿಪ್ರಾಯ ಇದೆ. ಹಾಗೆ ಎರಡೂ ಕೂಡ ವರ್ಕ್ ಆಗುತ್ತೆ. ಈ ಸಲ ಬಿಜೆಪಿ ಒಂದು ಆರೋಪ ಮಾಡ್ತಿದ್ದಾರೆ, ಯಾಕಂದ್ರೆ ಆಡಳಿತ ಕಾಂಗ್ರೆಸ್ ಪಕ್ಷ ಇರೋದ್ರಿಂದ ಆಡಳಿತ ದುರುಪಯೋಗ ಮತ್ತು ಹಣದ ಇಲ್ಲೇ ಹೊಳೆ ಹೋಲಿಸಿಕೆ ಗೆಲ್ಲುವ ಪ್ರಯತ್ನ ಮಾಡ್ತಾರೆ. ಟೀಕೆ ಮಾಡ್ಬೇಕು ಅಂತ ಟೀಕೆ ಮಾಡ್ತಿರ್ತಾರೆ ಅಷ್ಟೇ. ಇವರು ಅಧಿಕಾರದಲ್ಲಿದ್ದಾಗಲೂ ಕೂಡ ಉಪಚುನಾವಣೆ ನಡೀತು, ಆಗ್ಲೂ ಕೂಡ ಅವರು ಏನೆಲ್ಲ ಮಾಡಿ ಚುನಾವಣೆ ಗೆದ್ದಿದ್ದಾರೆ. ಬಟ್ ನಾವು ಅದೆಲ್ಲ ಏನು ಮಾಡ್ಬೇಕಾಗಿಲ್ಲ, ಯಾಕಂದ್ರೆ ನಾವು ಜನಕ್ಕೆ ಒಳ್ಳೆ ಆಡಳಿತ ಕೊಡ್ತೀವಿ, ಜನ ನಮ್ಗೆ ವೋಟ್ ಹಾಕ್ತಾರೆ. ಇದು ಜಾತಿ ಆಧಾರ ಮೇಲೆ ಇಲ್ಲಿ ಏನಾದ್ರು ಚುನಾವಣೆ? ಎಲ್ಲಾ ಚುನಾವಣೆ ಹೇಗೆ ನಡೀತಾ ಹಾಗೆ ನಡೀತೆ. ಬಟ್ ಜಾತಿಗಿಂತ ಹೆಚ್ಚಾಗಿ ಜನ ಕೆಲಸದ ಆಧಾರದ ಮೇಲೆ ನಮ್ಮ ಅಭ್ಯರ್ಥಿ ನೋಡಿ ವೋಟ್ ಕೊಡ್ತಾರೆ. ಸರ್, ಎಷ್ಟು ಮತಗಳಿಂದ ಗೆಲ್ಬಹುದು? ಅದನ್ನೆಲ್ಲ ನಾವು ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ, ಬಟ್ ನಾವು ಗೆಲ್ಲುವಂತಹ ನಂಬಿಕೆ ನಂಗೆ. ಇದು ಏನು ಯತೇಂದ್ರ ಅವರು ಮನದಾಳದ ಮಾತು.